ಕಲಬುರಗಿಯಲ್ಲಿ ಪರವಾನಗಿ ಇಲ್ಲದ ಅನಧಿಕೃತ ಆಟೋಗಳ ವಿರುದ್ಧ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ಸಂಚಾರಿ ಪೊಲೀಸರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು. ಈ ಕಾರ್ಯಾಚರಣೆಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಪರವಾನಗಿ ಇಲ್ಲದ ಆಟೋಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ನಗರದಲ್ಲಿ ಮಿತಿಮೀರಿದ ಅನಧಿಕೃತ ಆಟೋಗಳ ಸಂಚಾರ ಆಗ್ತಾ ಇತ್ತು. ನಗರದ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಕ್ಷೌರಿಕರ ಮೇಲೆ ಬಿಜೆಪಿ ಮುಖಂಡ ದರ್ಪ ತೋರಿದ್ದಾನೆ. ಈ ಘಟನೆ ಹುಬ್ಬಳ್ಳಿಯ ನವನಗರದಲ್ಲಿರುವ ಹೇರ್ ಕಟಿಂಗ್ ಸಲೂನ್ನಲ್ಲಿ ನಡೆದಿದೆ. ತನ್ನ ಮಗ ಹಿಗ್ಗಾಮುಗ್ಗಾ ಥಳಿಸಿ ದರ್ಪ ಮೆರೆದಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಕಡಲೆಗೆ ಕೀಟ ಬಾಧೆ ಶುರುವಾಗಿದೆ. ನಿರಂತರ ಮೋಡ ಮುಸುಕಿದ ವಾತಾವರಣದಿಂದ ಕೀಟಗಳು ತುಂಬಾ ವೇಗವಾಗಿ ಬೆಳೆದು ಕಡಲೆಯನ್ನ ತಿನ್ನುತ್ತಿದೆ. ರೈತರು ಕಡಲೆ ರಕ್ಷಣೆ ಮಾಡುವುದಕ್ಕೆ ಕೀಟನಾಶಕಗಳ ಮೊರೆ ಹೋಗಿದ್ದಾರೆ. ಜಿಲ್ಲೆಯಲ್ಲಿ ಸುಮಾರು 75,000 ಹೆಕ್ಟೇರ್ ಪ್ರದೇಶದಲ್ಲಿ ಕಡಲೆ ಬೆಳೆಯಲಾಗಿದೆ. ರೈತರು ಕಡಲೆ ಸಂಪೂರ್ಣವಾಗಿ ಕೀಟಕ್ಕೆ ತುತ್ತಾಗುವ ಆತಂಕದಲ್ಲಿದ್ದಾರೆ. ಕೀಡಿ ಬಾಳ ಆಗ್ಯಾವ್ರಿ. ಮೊನ್ನೆ ವಾತಾವರಣ ಸರಿ ಇಲ್ಲದ ಸಂಬಂಧ ರೀ ಕೀಡಿ ಬಾಳ ಆಗ್ಯಾವ್ರಿ. ಅದ್ರ ಸಂಬಂಧ ಕೀಟನಾಶಕ ಎಣ್ಣೆ ಸಿಂಪಡಣೆ ಮಾಡತ್ತವ್ರಿ. ಹೊಡಿಬೇಕಂತ ಹೇಳ್ಯಾರ. ಇಳುವರಿ ಸ್ವಲ್ಪ ಕಡಿಮೆ ಹೊಣತಾವ್ರಿ. ಹುಳಿ ಮೊನ್ನೆ ಮಳೆ ಆದ ಸಂಬಂಧ ರೀ ಸ್ವಲ್ಪ. ಮಲೆನಾಡು ಶಿವಮೊಗ್ಗದಲ್ಲಿ ನಕಲಿ ಜೇನುತುಪ್ಪ ಜಾಲ ಹೆಚ್ಚಾಗ್ಬಿಟ್ಟಿದೆ. ಅನ್ಯ ರಾಜ್ಯದ ಜಾಲ ನಕಲಿ ಜೇನುತುಪ್ಪ ನೀಡಿ ಜನರನ್ನ ಯಾಮಾರಿಸುತ್ತಿದ್ದಾರೆ. ಛತ್ತೀಸ್ಗಢ, ಬಿಹಾರ ಯುವಕರು 400 ರಿಂದ 800 ರೂಪಾಯಿಗೆ 1 ಕೆಜಿ ನಕಲಿ ಜೇನುತುಪ್ಪ ಮಾರಾಟ ಮಾಡುತ್ತಿದ್ದಾರೆ. ಅನ್ಯ ರಾಜ್ಯದ ತಂಡ ಕಲಬೆರಕೆ ಜೇನುತುಪ್ಪ ಮಾರಾಟ ಮಾಡಿ ಜನರನ್ನ ಮೋಸ ಮಾಡ್ತಾ ಇದ್ದು, ಆಹಾರ ಇಲಾಖೆ ಅಧಿಕಾರಿಗಳು ಸಿಕ್ಕಲ್ಲಿ ಜೇನುತುಪ್ಪ ಖರೀದಿ ಮಾಡಬೇಡಿ ಅಂತ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಮಂಗಳೂರಿನ ಬೀದಿ ಬದಿ ವ್ಯಾಪಾರಿ ವಲಯ ಕುಡುಕರ ಅಡ್ಡಿಯಾಗ್ತಾ ಇದೆ. ಲಕ್ಷಾಂತರ ಹಣ ಖರ್ಚು ಮಾಡಿ ವಲಯ ನಿರ್ಮಾಣ ಮಾಡಿದ್ರೂ ಪ್ರಯೋಜನ ಶೂನ್ಯವಾಗಿದೆ. ಕೆಲ ತಿಂಗಳ ಹಿಂದೆ ಪಾಲಿಕೆ ಟೈಗರ್ ಕಾರ್ಯಾಚರಣೆ ನಡೆಸಿ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸಲಾಗಿತ್ತು. ಬೀದಿ ಬದಿ ವ್ಯಾಪಾರಿ ವಲಯ ವ್ಯಾಪಾರಕ್ಕೆ ಬಿಟ್ಟುಕೊಡದೆ ಪಾಲಿಕೆ ನಿರ್ಲಕ್ಷ್ಯ ತೋರಿದೆ. ಶೀಘ್ರವಾಗಿ ಸಮಸ್ಯೆ ಸರಿಪಡಿಸಿ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಕಲಬುರಗಿಯಲ್ಲಿ ಪರವಾನಗಿ ಇಲ್ಲದ ಅನಧಿಕೃತ ಆಟೋಗಳ ವಿರುದ್ಧ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ಸಂಚಾರಿ ಪೊಲೀಸರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು. ಈ ಕಾರ್ಯಾಚರಣೆಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಪರವಾನಗಿ ಇಲ್ಲದ ಆಟೋಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ನಗರದಲ್ಲಿ ಮಿತಿಮೀರಿದ ಅನಧಿಕೃತ ಆಟೋಗಳ ಸಂಚಾರ ಆಗ್ತಾ ಇತ್ತು. ನಗರದ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಕ್ಷೌರಿಕರ ಮೇಲೆ ಬಿಜೆಪಿ ಮುಖಂಡ ದರ್ಪ ತೋರಿದ್ದಾನೆ. ಈ ಘಟನೆ ಹುಬ್ಬಳ್ಳಿಯ ನವನಗರದಲ್ಲಿರುವ ಹೇರ್ ಕಟಿಂಗ್ ಸಲೂನ್ನಲ್ಲಿ ನಡೆದಿದೆ. ತನ್ನ ಮಗ ಹಿಗ್ಗಾಮುಗ್ಗಾ ಥಳಿಸಿ ದರ್ಪ ಮೆರೆದಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಕಡಲೆಗೆ ಕೀಟ ಬಾಧೆ ಶುರುವಾಗಿದೆ. ನಿರಂತರ ಮೋಡ ಮುಸುಕಿದ ವಾತಾವರಣದಿಂದ ಕೀಟಗಳು ತುಂಬಾ ವೇಗವಾಗಿ ಬೆಳೆದು ಕಡಲೆಯನ್ನ ತಿನ್ನುತ್ತಿದೆ. ರೈತರು ಕಡಲೆ ರಕ್ಷಣೆ ಮಾಡುವುದಕ್ಕೆ ಕೀಟನಾಶಕಗಳ ಮೊರೆ ಹೋಗಿದ್ದಾರೆ. ಜಿಲ್ಲೆಯಲ್ಲಿ ಸುಮಾರು 75,000 ಹೆಕ್ಟೇರ್ ಪ್ರದೇಶದಲ್ಲಿ ಕಡಲೆ ಬೆಳೆಯಲಾಗಿದೆ. ರೈತರು ಕಡಲೆ ಸಂಪೂರ್ಣವಾಗಿ ಕೀಟಕ್ಕೆ ತುತ್ತಾಗುವ ಆತಂಕದಲ್ಲಿದ್ದಾರೆ. ಕೀಡಿ ಬಾಳ ಆಗ್ಯಾವ್ರಿ. ಮೊನ್ನೆ ವಾತಾವರಣ ಸರಿ ಇಲ್ಲದ ಸಂಬಂಧ ರೀ ಕೀಡಿ ಬಾಳ ಆಗ್ಯಾವ್ರಿ. ಅದ್ರ ಸಂಬಂಧ ಕೀಟನಾಶಕ ಎಣ್ಣೆ ಸಿಂಪಡಣೆ ಮಾಡತ್ತವ್ರಿ. ಹೊಡಿಬೇಕಂತ ಹೇಳ್ಯಾರ. ಇಳುವರಿ ಸ್ವಲ್ಪ ಕಡಿಮೆ ಹೊಣತಾವ್ರಿ. ಹುಳಿ ಮೊನ್ನೆ ಮಳೆ ಆದ ಸಂಬಂಧ ರೀ ಸ್ವಲ್ಪ. ಮಲೆನಾಡು ಶಿವಮೊಗ್ಗದಲ್ಲಿ ನಕಲಿ ಜೇನುತುಪ್ಪ ಜಾಲ ಹೆಚ್ಚಾಗ್ಬಿಟ್ಟಿದೆ. ಅನ್ಯ ರಾಜ್ಯದ ಜಾಲ ನಕಲಿ ಜೇನುತುಪ್ಪ ನೀಡಿ ಜನರನ್ನ ಯಾಮಾರಿಸುತ್ತಿದ್ದಾರೆ. ಛತ್ತೀಸ್ಗಢ, ಬಿಹಾರ ಯುವಕರು 400 ರಿಂದ 800 ರೂಪಾಯಿಗೆ 1 ಕೆಜಿ ನಕಲಿ ಜೇನುತುಪ್ಪ ಮಾರಾಟ ಮಾಡುತ್ತಿದ್ದಾರೆ. ಅನ್ಯ ರಾಜ್ಯದ ತಂಡ ಕಲಬೆರಕೆ ಜೇನುತುಪ್ಪ ಮಾರಾಟ ಮಾಡಿ ಜನರನ್ನ ಮೋಸ ಮಾಡ್ತಾ ಇದ್ದು, ಆಹಾರ ಇಲಾಖೆ ಅಧಿಕಾರಿಗಳು ಸಿಕ್ಕಲ್ಲಿ ಜೇನುತುಪ್ಪ ಖರೀದಿ ಮಾಡಬೇಡಿ ಅಂತ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಮಂಗಳೂರಿನ ಬೀದಿ ಬದಿ ವ್ಯಾಪಾರಿ ವಲಯ ಕುಡುಕರ ಅಡ್ಡಿಯಾಗ್ತಾ ಇದೆ. ಲಕ್ಷಾಂತರ ಹಣ ಖರ್ಚು ಮಾಡಿ ವಲಯ ನಿರ್ಮಾಣ ಮಾಡಿದ್ರೂ ಪ್ರಯೋಜನ ಶೂನ್ಯವಾಗಿದೆ. ಕೆಲ ತಿಂಗಳ ಹಿಂದೆ ಪಾಲಿಕೆ ಟೈಗರ್ ಕಾರ್ಯಾಚರಣೆ ನಡೆಸಿ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸಲಾಗಿತ್ತು. ಬೀದಿ ಬದಿ ವ್ಯಾಪಾರಿ ವಲಯ ವ್ಯಾಪಾರಕ್ಕೆ ಬಿಟ್ಟುಕೊಡದೆ ಪಾಲಿಕೆ ನಿರ್ಲಕ್ಷ್ಯ ತೋರಿದೆ. ಶೀಘ್ರವಾಗಿ ಸಮಸ್ಯೆ ಸರಿಪಡಿಸಿ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ ಆಗ್ರಹಿಸಿದ್ದಾರೆ.
ಕಲಬುರಗಿಯಲ್ಲಿ ಪರವಾನಗಿ ಇಲ್ಲದ ಅನಧಿಕೃತ ಆಟೋಗಳ ವಿರುದ್ಧ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ಸಂಚಾರಿ ಪೊಲೀಸರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು. ಈ ಕಾರ್ಯಾಚರಣೆಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಪರವಾನಗಿ ಇಲ್ಲದ ಆಟೋಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ನಗರದಲ್ಲಿ ಮಿತಿಮೀರಿದ ಅನಧಿಕೃತ ಆಟೋಗಳ ಸಂಚಾರ ಆಗ್ತಾ ಇತ್ತು. ನಗರದ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಕ್ಷೌರಿಕರ ಮೇಲೆ ಬಿಜೆಪಿ ಮುಖಂಡ ದರ್ಪ ತೋರಿದ್ದಾನೆ. ಈ ಘಟನೆ ಹುಬ್ಬಳ್ಳಿಯ ನವನಗರದಲ್ಲಿರುವ ಹೇರ್ ಕಟಿಂಗ್ ಸಲೂನ್ನಲ್ಲಿ ನಡೆದಿದೆ. ತನ್ನ ಮಗ ಹಿಗ್ಗಾಮುಗ್ಗ ಥಳಿಸಿ ದರ್ಪ ಮೆರೆದಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಕಡಲೆಗೆ ಕೀಟ ಬಾಧೆ ಶುರುವಾಗಿದೆ. ನಿರಂತರ ಮೋಡ ಮುಸುಕಿದ ವಾತಾವರಣದಿಂದ ಕೀಟಗಳು ತುಂಬಾ ವೇಗವಾಗಿ ಬೆಳೆದು ಕಡಲೆಯನ್ನ ತಿನ್ನುತ್ತಿದೆ. ರೈತರು ಕಡಲೆ ರಕ್ಷಣೆ ಮಾಡುವುದಕ್ಕೆ ಕೀಟನಾಶಕಗಳ ಮೊರೆ ಹೋಗಿದ್ದಾರೆ. ಜಿಲ್ಲೆಯಲ್ಲಿ ಸುಮಾರು 75,000 ಹೆಕ್ಟೇರ್ ಪ್ರದೇಶದಲ್ಲಿ ಕಡಲೆ ಬೆಳೆಯಲಾಗಿದೆ. ರೈತರು ಕಡಲೆ ಸಂಪೂರ್ಣವಾಗಿ ಕೀಟಕ್ಕೆ ತುತ್ತಾಗುವ ಆತಂಕದಲ್ಲಿದ್ದಾರೆ. ಕೀಡಿ ಬಾಳ ಆಗ್ಯಾವ್ರಿ. ಮೊನ್ನೆ ವಾತಾವರಣ ಸರಿ ಇಲ್ಲದ ಸಂಬಂಧ ರೀ ಕೀಡಿ ಬಾಳ ಆಗ್ಯಾವ್ರಿ. ಅದ್ರ ಸಂಬಂಧ ಕೀಟನಾಶಕ ಎಣ್ಣೆ ಸಿಂಪಡಣೆ ಮಾಡತ್ತವ್ರಿ. ಹೊಡಿಬೇಕಂತ ಹೇಳ್ಯಾರ. ಇಳುವರಿ ಸ್ವಲ್ಪ ಕಡಿಮೆ ಹೊಣತಾವ್ರಿ. ಹುಳಿ ಮೊನ್ನೆ ಮಳೆ ಆದ ಸಂಬಂಧ ಸ್ವಲ್ಪ. ಮಲೆನಾಡು ಶಿವಮೊಗ್ಗದಲ್ಲಿ ನಕಲಿ ಜೇನುತುಪ್ಪ ಜಾಲ ಹೆಚ್ಚಾಗ್ಬಿಟ್ಟಿದೆ. ಅನ್ಯ ರಾಜ್ಯದ ಜಾಲ ನಕಲಿ ಜೇನುತುಪ್ಪ ನೀಡಿ ಜನರನ್ನ ಯಾಮಾರಿಸುತ್ತಿದ್ದಾರೆ. ಛತ್ತೀಸ್ಗಢ, ಬಿಹಾರ ಯುವಕರು 400ರಿಂದ 800 ರೂಪಾಯಿಗೆ 1 ಕೆಜಿ ನಕಲಿ ಜೇನುತುಪ್ಪ ಮಾರಾಟ ಮಾಡುತ್ತಿದ್ದಾರೆ. ಅನ್ಯ ರಾಜ್ಯದ ತಂಡ ಕಲಬೆರಕೆ ಜೇನುತುಪ್ಪ ಮಾರಾಟ ಮಾಡಿ ಜನರನ್ನ ಮೋಸ ಮಾಡ್ತಾ ಇದ್ದು, ಆಹಾರ ಇಲಾಖೆ ಅಧಿಕಾರಿಗಳು ಸಿಕ್ಕಲ್ಲಿ ಜೇನುತುಪ್ಪ ಖರೀದಿ ಮಾಡಬೇಡಿ ಅಂತ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಮಂಗಳೂರಿನ ಬೀದಿ ಬದಿ ವ್ಯಾಪಾರಿ ವಲಯ ಕುಡುಕರ ಅಡ್ಡಿಯಾಗ್ತಾ ಇದೆ. ಲಕ್ಷಾಂತರ ಹಣ ಖರ್ಚು ಮಾಡಿ ವಲಯ ನಿರ್ಮಾಣ ಮಾಡಿದ್ರೂ ಪ್ರಯೋಜನ ಶೂನ್ಯವಾಗಿದೆ. ಕೆಲ ತಿಂಗಳ ಹಿಂದೆ ಪಾಲಿಕೆ ಟೈಗರ್ ಕಾರ್ಯಾಚರಣೆ ನಡೆಸಿ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸಲಾಗಿತ್ತು. ಬೀದಿ ಬದಿ ವ್ಯಾಪಾರಿ ವಲಯ ವ್ಯಾಪಾರಕ್ಕೆ ಬಿಟ್ಟುಕೊಡದೆ ಪಾಲಿಕೆ ನಿರ್ಲಕ್ಷ್ಯ ತೋರಿದೆ. ಶೀಘ್ರವಾಗಿ ಸಮಸ್ಯೆ ಸರಿಪಡಿಸಿ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಕಲಬುರಗಿಯಲ್ಲಿ ಪರವಾನಗಿ ಇಲ್ಲದ ಅನಧಿಕೃತ ಆಟೋಗಳ ವಿರುದ್ಧ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ಸಂಚಾರಿ ಪೊಲೀಸರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು. ಈ ಕಾರ್ಯಾಚರಣೆಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಪರವಾನಗಿ ಇಲ್ಲದ ಆಟೋಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ನಗರದಲ್ಲಿ ಮಿತಿಮೀರಿದ ಅನಧಿಕೃತ ಆಟೋಗಳ ಸಂಚಾರ ಆಗ್ತಾ ಇತ್ತು. ನಗರದ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಕ್ಷೌರಿಕರ ಮೇಲೆ ಬಿಜೆಪಿ ಮುಖಂಡ ದರ್ಪ ತೋರಿದ್ದಾನೆ. ಈ ಘಟನೆ ಹುಬ್ಬಳ್ಳಿಯ ನವನಗರದಲ್ಲಿರುವ ಹೇರ್ ಕಟಿಂಗ್ ಸಲೂನ್ನಲ್ಲಿ ನಡೆದಿದೆ. ತನ್ನ ಮಗ ಹಿಗ್ಗಾಮುಗ್ಗ ಥಳಿಸಿ ದರ್ಪ ಮೆರೆದಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಕಡಲೆಗೆ ಕೀಟ ಬಾಧೆ ಶುರುವಾಗಿದೆ. ನಿರಂತರ ಮೋಡ ಮುಸುಕಿದ ವಾತಾವರಣದಿಂದ ಕೀಟಗಳು ತುಂಬಾ ವೇಗವಾಗಿ ಬೆಳೆದು ಕಡಲೆಯನ್ನ ತಿನ್ನುತ್ತಿದೆ. ರೈತರು ಕಡಲೆ ರಕ್ಷಣೆ ಮಾಡುವುದಕ್ಕೆ ಕೀಟನಾಶಕಗಳ ಮೊರೆ ಹೋಗಿದ್ದಾರೆ. ಜಿಲ್ಲೆಯಲ್ಲಿ ಸುಮಾರು 75,000 ಹೆಕ್ಟೇರ್ ಪ್ರದೇಶದಲ್ಲಿ ಕಡಲೆ ಬೆಳೆಯಲಾಗಿದೆ. ರೈತರು ಕಡಲೆ ಸಂಪೂರ್ಣವಾಗಿ ಕೀಟಕ್ಕೆ ತುತ್ತಾಗುವ ಆತಂಕದಲ್ಲಿದ್ದಾರೆ. ಕೀಡಿ ಬಾಳ ಆಗ್ಯಾವ್ರಿ. ಮೊನ್ನೆ